ದಿನಗಳು ಕಳೆಯುತ್ತಿರಲು ಧರ್ಮರಾಜ, ದ್ರೌಪದಿ, ಭೀಮ, ನಕುಲ, ಸಹದೇವರು ಅರ್ಜುನನನ್ನು ಜ್ಞಾಪಿಸಿಕೊಂಡು ಕಳವಳ ಪಡುತ್ತಾ ಖಿನ್ನರಾಗಿದ್ದರು. ಒಂದು ದಿನ ನಾರದರು ಪಾಂಡವರು ಇರುವ ಸ್ಥಳಕ್ಕೆ ಬಂದರು. ಪಾಂಡವರು ಅವರಿಗೆ ಸ್ವಾಗತ ನೀಡಿ ಉಪಚರಿಸಿದರು. ಧರ್ಮರಾಜನು ನಾರದರನ್ನು ಪುಣ್ಯಕ್ಷೇತ್ರ, ಪುಣ್ಯತೀರ್ಥ, ಅವುಗಳ ಸಂದರ್ಶನದ ಬಗ್ಗೆ ತಿಳಿಸಬೇಕೆಂದು ಕೇಳಿದನು. ನಾರದರು ಸಂತೋಷದಿಂದ ಹಿಂದೆ ಭೀಷ್ಮನು ಪುಲಸ್ತ್ಯ ಮಹರ್ಷಿಗಳಿಂದ ತಿಳಿದುಕೊಂಡ ವಿಷಯವನ್ನು ಈಗ ಪಾಂಡವರಿಗೆ ಹೇಳಿದರು. ತಪಶಕ್ತಿ ಇರುವವನು, ದುಷ್ಟ ವಿಷಯಗಳ ಬಗ್ಗೆ ಚಿಂತಿಸದಿರುವವನು, ಕೀರ್ತಿಗೆ ಆಸೆಪಡದೆ ಕರ್ತವ್ಯಗಳನ್ನು ಮಾಡುವವನು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡದೆ ಮಾಡುವವನು, ಸತ್ಯವಂತನು, ಕೋಪವನ್ನು ಬಿಟ್ಟವನು, ಇಂಥವನು ತೀರ್ಥಯಾತ್ರೆಯ ಫಲವನ್ನು ಪಡೆಯುತ್ತಾನೆ. ಅನೇಕ ಯಜ್ಞಗಳನ್ನು ಮಾಡುವುದರಿಂದ ಬರುವ ಫಲವು ತೀರ್ಥಯಾತ್ರೆಯಿಂದ ಬರುತ್ತದೆ. ಮಾನವ ಲೋಕದಲ್ಲಿ ಬ್ರಹ್ಮನ ತೀರ್ಥವಿದೆ. ಇದಕ್ಕೆ ಪುಷ್ಕರ ತೀರ್ಥವೆಂದೂ ಹೆಸರು. ಅಲ್ಲಿ ಸ್ನಾನ ಮಾಡಿ ದೇವತಾರ್ಚನೆ ಮಾಡುವವನು ಅಶ್ವಮೇಧ ಯಾಗದ ಫಲಕ್ಕೆ ಸಮಾನವಾದ ಫಲವನ್ನು ಪಡೆಯುತ್ತಾನೆ. ಭೂಲೋಕದಲ್ಲಿ ಇರುವ ತೀರ್ಥಗಳಲ್ಲಿ ಪುಷ್ಕರ ತೀರ್ಥವು ಮೊದಲನೆಯದು. ಅಲ್ಲಿಂದ ಮುಂದೆ ಜಂಬೂ ಮಾರ್ಗವೆಂಬ ಪುಣ್ಯಕ್ಷೇತ್ರವಿದೆ. ಅದೇ ರೀತಿ ಅಗಸ್ತ್ಯ ಸರೋವರ, ಕಣ್ವಾಶ್ರಮ, ಮಹಾಕಾಲ ಕ್ಷೇತ್ರ, ಭದ್ರವಟ ತೀರ್ಥ, ಪಿಂಗ ತೀರ್ಥ, ವರದಾನ ತೀರ್ಥ, ವರುಣ ತೀರ್ಥ, ಭದ್ರತುಂಗ ಕ್ಷೇತ್ರ, ಪಂಚನರ ಕ್ಷೇತ್ರ, ಶ್ರೀಕುಂಡ ಕ್ಷೇತ್ರ, ರುದ್ರಪದ ಕ್ಷೇತ್ರ, ಕುರುಕ್ಷೇತ್ರ, ರಾಮಹೃದ ತೀರ್ಥ, ಶ್ರೀತೀರ್ಥ, ಕಪಿಲಾತೀರ್ಥ, ಸೂರ್ಯತೀರ್ಥ, ಬ್ರಹ್ಮಾವರ್ತ ತೀರ್ಥ, ಮಾತೃತೀರ್ಥ, ಕೇದಾರ ಕ್ಷೇತ್ರ, ವಾಮನ ಕ್ಷೇತ್ರ, ನೈಮಿಷ ಕುಂಜ ಕ್ಷೇತ್ರ, ಸ್ವರ್ಗದ್ವಾರ ಕ್ಷೇತ್ರ, ಧರ್ಮತೀರ್ಥ ಕ್ಷೇತ್ರ, ಗೋಪ್ರತಾರ ತೀರ್ಥಕ್ಷೇತ್ರ, ಮಾರ್ಕಂಡೇಯ ತೀರ್ಥಕ್ಷೇತ್ರ, ಗಯಾ ಕ್ಷೇತ್ರ, ಗಂಗಾ ನದಿ ಕ್ಷೇತ್ರ, ಗೋಕರ್ಣ ಕ್ಷೇತ್ರ, ಶೃಂಗವೀರಪುರ ಕ್ಷೇತ್ರ ಇತ್ಯಾದಿ ಪುಣ್ಯಕ್ಷೇತ್ರಗಳಿವೆ. ಈ ಪುಣ್ಯಕ್ಷೇತ್ರಗಳನ್ನು ಸ್ಮರಿಸುವುದರಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳು, ದರಿದ್ರನಿಗೆ ಐಶ್ವರ್ಯವು, ವೈಶ್ಯನಿಗೆ ಅಧಿಕ ಧನವು, ಹೀಗೆ ಸರ್ವ ಫಲಗಳು ದೊರಕುತ್ತವೆ ಎಂಬುದಾಗಿ ಪುಣ್ಯಕ್ಷೇತ್ರ, ಪುಣ್ಯತೀರ್ಥಗಳ ಬಗ್ಗೆ ವಿವರಣೆಯನ್ನು ಕೊಟ್ಟು ನಾರದರು ಅಲ್ಲಿಯೇ ಅಂತರ್ಹಿತರಾದರು. ಕೆಲವು ದಿನಗಳ ನಂತರ ಧೌಮ್ಯರು ಪಾಂಡವರಿಗೆ ದಿವ್ಯಾಶ್ರಮಗಳ ಬಗ್ಗೆ ಹೇಳಿದರು. ಪೂರ್ವ ದಿಕ್ಕಿನಲ್ಲಿ ಸುಪ್ರಸಿದ್ಧವಾದ ನೈಮಿಷಾರಣ್ಯವಿದೆ. ಅಲ್ಲಿ ಗೋಮತಿ ನದಿ, ಗಯಾ ಎಂಬ ಪರ್ವತ, ಅಕ್ಷಯವಟ, ಪಾಂಚಾಲ ದೇಶ, ಕಾನ್ಯಕುಬ್ಜ, ಪ್ರಯಾಗ, ಮಹೇಂದ್ರ ಪರ್ವತಗಳು ಇವೆ. ದಕ್ಷಿಣ ದಿಕ್ಕಿನಲ್ಲಿ ಗೋದಾವರಿ ನದಿ, ಪಾಂಡ್ಯ ದೇಶ, ದ್ವಾರವತಿ ಇರುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ನರ್ಮದಾ ನದಿ, ಜಂಬೂ ಮಾರ್ಗ ಆಶ್ರಮ, ಪುಷ್ಕರ ತೀರ್ಥ ಇವುಗಳನ್ನು ನೋಡಬಹುದು. ಉತ್ತರ ದಿಕ್ಕಿನಲ್ಲಿ ಸರಸ್ವತಿ ನದಿ, ಯಮುನಾ ನದಿ, ಬದರಿ ಕ್ಷೇತ್ರ ಇಂತಹ ಪುಣ್ಯ ಸ್ಥಳಗಳಿವೆ. ಈ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ ಮನಸ್ಸಿನ ಆತಂಕವು ದೂರವಾಗಿ ಶಾಂತಿ ಲಭಿಸುತ್ತದೆ. ಮುಂದೊಂದು ದಿನ ಪಾಂಡವರ ಬಳಿಗೆ ಲೋಮೇಶ ಮಹರ್ಷಿಗಳು ಆಗಮಿಸಿದರು. ಪಾಂಡವರು ಲೋಮೇಶರನ್ನು ಉಪಚರಿಸಿದರು. ಲೋಮೇಶರು ಧರ್ಮರಾಜನಿಗೆ, ಧರ್ಮರಾಜ, ನಾನು ಇಂದ್ರನ ಅರಮನೆಗೆ ಹೋಗಿದ್ದಾಗ ಅಲ್ಲಿ ಇಂದ್ರನ ಸಿಂಹಾಸನದಲ್ಲಿ ಇಂದ್ರನೊಡನೆ ನಿನ್ನ ತಮ್ಮ ಅರ್ಜುನನೂ ಕುಳಿತಿರುವುದನ್ನು ನೋಡಿದೆನು. ಪಾರ್ಥನು ಬ್ರಹ್ಮಶಿರವೆಂಬ ಮಹಾ ಅಸ್ತ್ರವನ್ನು ರುದ್ರನಿಂದ ಪಡೆದಿದ್ದಾನೆ. ಹಾಗೆಯೇ ಇಂದ್ರನಿಂದ ವಜ್ರಾಯುಧ, ಯಮನಿಂದ ದಂಡಾಯುಧ, ವರುಣನಿಂದ ಪಾಶ, ಕುಬೇರನಿಂದ ಶಕ್ತಿ ಇತ್ಯಾದಿ ಆಯುಧಗಳನ್ನು ಪಡೆದಿರುತ್ತಾನೆ. ಸಂಗೀತ, ವಾದ್ಯವಾದನ, ನಾಟ್ಯ, ಸಾಮವೇದ ಇವುಗಳನ್ನೆಲ್ಲ ಕಲಿತು ಸ್ವರ್ಗದಲ್ಲಿ ಸುಖದಿಂದ ಇದ್ದಾನೆ. ನಾನು ನಿಮ್ಮಗಳ ರಕ್ಷಕನಾಗಿದ್ದುಕೊಂಡು ನಿಮ್ಮೊಡನೆ ತೀರ್ಥಯಾತ್ರೆಯನ್ನು ಮಾಡುತ್ತೇನೆ. ನಾನು ಆ ಕ್ಷೇತ್ರಗಳನ್ನು ನೋಡಿರುವುದರಿಂದ ನಾನು ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯಬಹುದು ಎಂದರು. ಮಿತ ಪರಿವಾರದೊಡನೆ ಕ್ಷೇತ್ರ ಯಾತ್ರೆಗೆ ಹೊರಟು ಪಾಂಡವರು ತಮ್ಮೊಡನೆ ಇದ್ದ ಬ್ರಾಹ್ಮಣರು, ಯತಿಗಳನ್ನು ಹಸ್ತಿನಾಪುರಕ್ಕೆ ಹೋಗುವಂತೆ ಹೇಳಿದರು. ಕೇವಲ ಕೆಲವು ಬ್ರಾಹ್ಮಣರೊಡನೆ 3 ದಿನಗಳು ಕಾಮ್ಯಕವನದಲ್ಲಿ ಕಳೆದು ತೀರ್ಥಯಾತ್ರೆಗೆ ಹೊರಟರು. ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಕೆಲವು ಭೃತ್ಯರೊಡನೆ ರಥಗಳಲ್ಲಿ ಕುಳಿತು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿದರು. ಅಲ್ಲಲ್ಲಿ ತಂಗುತ್ತಾ ನೈಮಿಷಾರಣ್ಯವನ್ನು ತಲುಪಿದರು. ಅಲ್ಲಿಂದ ಅಗಸ್ತ್ಯರ ಆಶ್ರಮವನ್ನು ಸೇರಿದರು. ಲೋಮೇಶ ಮಹರ್ಷಿಗಳು ಪಾಂಡವರಿಗೆ ಅಗಸ್ತ್ಯರ ಮಹಿಮೆಯ ಬಗ್ಗೆ ಹೇಳಿದರು. ಮಣಿಮತಿ ಎಂಬ ಪಟ್ಟಣದಲ್ಲಿ ಇಲ್ವಲ ಮತ್ತು ವಾತಾಪಿ ಎಂಬ ದೈತ್ಯ ಸಹೋದರರಿದ್ದರು. ಮಾಯಾವಿದ್ಯೆಯನ್ನು ಕಲಿತಿದ್ದ ಇಲ್ವಲನು ತನ್ನ ತಮ್ಮ ವಾತಾಪಿಯನ್ನು ಆಡನ್ನಾಗಿ ಮಾಡುತ್ತಿದ್ದನು. ಆ ಆಡನ್ನು ಕತ್ತರಿಸಿ ಅದರ ಮಾಂಸವನ್ನು ಬೇಯಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಬಳಿಕ ತನ್ನ ತಮ್ಮ ವಾತಾಪಿಯನ್ನು ಆಹ್ವಾನಿಸುತ್ತಿದ್ದನು.
ಒಡನೆಯೇ ವಾತಾಪಿಯು ಅತಿಥಿ ಬ್ರಾಹ್ಮಣರ ಹೊಟ್ಟೆಯೊಡೆದು ಹೊರಕ್ಕೆ ಜೀವಂತವಾಗಿ ಬರುತ್ತಿದ್ದನು. ಹೀಗೆ ಅನೇಕ ಬ್ರಾಹ್ಮಣರಿಗೆ ವಾತಾಪಿಯ ಮಾಂಸವನ್ನು ಬಡಿಸಿ ಅವರೆಲ್ಲರ ಪ್ರಾಣ ತೆಗೆಯುತ್ತಿದ್ದನು. ಅದೇ ಕಾಲದಲ್ಲಿ ಇಲ್ವಲನು ಅಗಸ್ತ್ಯರನ್ನು ಭೋಜನಕ್ಕೆ ಕರೆದನು. ಅಗಸ್ತ್ಯರಿಗೆ ವಾತಾಪಿಯ ಮಾಂಸವನ್ನು ಬಡಿಸಿದನು. ತಕ್ಷಣ ವಾತಾಪಿಯನ್ನು ಹೊರಕ್ಕೆ ಕರೆದನು. ಆದರೆ ವಿಚಾರ ತಿಳಿದಿದ್ದ ಅಗಸ್ತ್ಯರು ವಾತಾಪಿಯನ್ನು ತಮ್ಮ ಉದರದಲ್ಲಿ ಜೀರ್ಣಿಸಿಕೊಂಡು ಬಿಟ್ಟರು. ಕೋಪದಿಂದ ಮೇಲೆ ಬೀಳಲು ಬಂದ ಇಲ್ವಲನನ್ನೂ ಜೀರ್ಣಿಸಿಕೊಂಡು ಬಿಟ್ಟರು. ತಮ್ಮ ಪಿತೃಗಳ ಸದ್ಗತಿಗಾಗಿ ಅಗಸ್ತ್ಯರು ವಿವಾಹವಾಗಲು ನಿಶ್ಚಯಿಸಿದರು. ಆದರೆ ಅವರಿಗೆ ಅನುರೂಪಳಾದ ಸಾಧ್ವಿಯನ್ನು ಅವರು ಕಾಣಲಿಲ್ಲ. ಕೊನೆಗೆ ವಿದರ್ಭ ರಾಜನ ಮಗಳು ಲೋಪಾಮುದ್ರೆಯನ್ನು ವರಿಸಲು ಬಯಸಿದರು. ಲೋಪಾಮುದ್ರೆಯ ತಂದೆ ತಾಯಿಗಳು ತಮ್ಮ ಸುಂದರಿಯಾದ ಮಗಳನ್ನು ವನವಾಸಿಗಳಾದ ಅಗಸ್ತ್ಯರಿಗೆ ಕೊಡಲು ಹಿಂಜರಿದರು. ಲೋಪಾಮುದ್ರೆಯು ಅಗಸ್ತ್ಯರನ್ನೇ ವರಿಸಿದಳು. ರಾಜನು ತನ್ನ ಮಗಳನ್ನು ಅಗಸ್ತ್ಯರಿಗೆ ಕೊಟ್ಟು ವಿವಾಹ ಮಾಡಿದನು. ಪತಿಯ ಆದೇಶದಂತೆ ಲೋಪಾಮುದ್ರೆಯು ತನ್ನ ರಾಜಮನೆತನದ ವೈಭವವನ್ನೆಲ್ಲ ಮರೆತು ತಾಪಸ ವೇಷ ಧರಿಸಿದಳು. ಇಬ್ಬರೂ ಗಂಗಾದ್ವಾರವನ್ನು ಸೇರಿದರು. ಬಹಳ ದಿನಗಳು ತಾಪಸ ರೀತಿಯಲ್ಲಿಯೇ ಕಳೆಯಿತು. ಲೋಪಾಮುದ್ರೆಯು ಅಗಸ್ತ್ಯರಿಂದ ಪ್ರೇಮಪೂರ್ವಕವಾದ ಸಂಗಮದಿಂದ ಸಂತಾನ ಬಯಸಿದಳು. ಅಗಸ್ತ್ಯರು ಇಲ್ವಲನ ಮೂಲಕ ಐಶ್ವರ್ಯವನ್ನು ಪಡೆದು ಲೋಪಾಮುದ್ರೆಯು ಆಶಿಸಿದ್ದ ಸುಖೋಪಭೋಗವಾದ ಸಮಾಗಮವನ್ನು ಪಡೆದರು. ಗರ್ಭದಾನ ಮಾಡಿ ಅಗಸ್ತ್ಯರು ತಪಸ್ಸಿಗಾಗಿ ಅರಣ್ಯಕ್ಕೆ ತೆರಳಿದರು. ಲೋಪಾಮುದ್ರೆಯ ಗರ್ಭವು 7 ವರ್ಷಗಳು ಬೆಳೆದು ನಂತರ ದೃಢಸ್ಯು ಎಂಬ ಹೆಸರಿನ ತೇಜಪುಂಜವಾದ ಮಗುವು ಹುಟ್ಟಿತು. ಅಗಸ್ತ್ಯರಿಗೆ ವಿಚಾರ ತಿಳಿದು ಪುತ್ರನನ್ನು ಕಂಡು ಆನಂದಪಟ್ಟರು. ತನ್ನ ಪೂರ್ವಜರಿಗೆ ಸದ್ಗತಿಯು ಸಿಕ್ಕುವಂತೆ ಮಾಡಿದ್ದಕ್ಕಾಗಿ ಸಂತೋಷಪಟ್ಟರು ಎಂದು ಹೇಳುತ್ತಾ ಲೋಮೇಶರು ಅಗಸ್ತ್ಯಾಶ್ರಮಕ್ಕೆ ಪಾಂಡವರೊಡನೆ ಬಂದು ಅಲ್ಲಿ ಪುಣ್ಯಸ್ನಾನ ಮಾಡಿದರು. ಅಲ್ಲಿಂದ ಮುಂದೆ ಭೃಗುತೀರ್ಥ, ನಂದ ಮತ್ತು ಅಲಕನಂದ, ಹೇಮಕೂಟ ಮೊದಲಾದ ಸ್ಥಳಗಳನ್ನು ಸಂದರ್ಶಿಸಿದರು. ನಂತರ ಸಮುದ್ರದ ದಂಡೆಯಲ್ಲಿಯೇ ಪ್ರಯಾಣ ಮಾಡುತ್ತಾ ಯುಧಿಷ್ಠಿರನು, ಲೋಮೇಶ್ವರು, ದ್ರೌಪದಿ ತಮ್ಮಂದಿರುಗಳೊಡನೆ ಕಳಿಂಗ ದೇಶಕ್ಕೆ ಬಂದರು. ಮಹೇಂದ್ರ ಪರ್ವತವನ್ನು ಸಂದರ್ಶಿಸಿದನು. ನಂತರ ಸಮುದ್ರದ ತೀರದಲ್ಲಿಯೇ ಪ್ರಯಾಣ ಮಾಡುತ್ತಾ ಸುವಿಖ್ಯಾತವಾದ ಪ್ರಭಾಸ ಕ್ಷೇತ್ರಕ್ಕೆ ಬಂದರು. ಅಲ್ಲಿಗೆ ದ್ವಾರಕೆಯಿಂದ ಬಲರಾಮ, ಶ್ರೀಕೃಷ್ಣರು ಯುಧಿಷ್ಠಿರನನ್ನು ನೋಡಲು ಬಂದರು. ಅವರೊಡನೆ ವೃಷ್ಣಿ ಕುಲದ ಬಾಂಧವರು ಬಂದಿದ್ದರು. ಪಾಂಡವರ ಮತ್ತು ದ್ರೌಪದಿಯ ಆಗಿನ ಸ್ಥಿತಿಯನ್ನು ನೋಡಿ ಅವರೆಲ್ಲರೂ ಮರುಕಪಟ್ಟರು. ಆದರೆ ಯುಧಿಷ್ಠಿರನು ತನ್ನ ಕಷ್ಟಗಳನ್ನು ತೋರ್ಪಡಿಸದೆ ಅವರನ್ನೆಲ್ಲ ಸತ್ಕರಿಸಿದನು. ಸ್ವಲ್ಪ ದಿನಗಳು ಪಾಂಡವರು ದ್ರೌಪದಿಯರೊಡನೆ ಕಳೆದು ಅವರೆಲ್ಲರೂ ದ್ವಾರಕೆಗೆ ಹಿಂತಿರುಗಿದರು. ಹೀಗೆ ಇರಲು ಪ್ರಾಸಂಗಿಕವಾಗಿ ಲೋಮೇಶರು ಪಾಂಡವರಿಗೆ ಚ್ಯವನ ಸುಕನ್ಯೆಯರ ಕಥೆಯನ್ನು ಹೇಳಿದರು. ಹಾಗೆಯೇ ಮಾಂಧಾತೃ ಚಕ್ರವರ್ತಿಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಿದರು. ಮುಂದೆ ಎಲ್ಲರೂ ಉದ್ದಾಲಕನ ಪುಣ್ಯ ಆಶ್ರಮವನ್ನು ಸೇರಿದರು. ಅಲ್ಲಿಯೇ ಲೋಮೇಶರು ಅಷ್ಟಾವಕ್ರನ ಸುಚರಿತೆಯನ್ನು ವಿವರಿಸಿ ಹೇಳಿದರು. ನಂತರ ಎಲ್ಲರೂ ಸಮಂಗಾ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮಾಡಿದರು. ಯುಧಿಷ್ಠಿರನ ಪ್ರಾರ್ಥನೆಯಂತೆ ಲೋಮೇಶರು ಯಮಕ್ರೀತನ ಚರಿತ್ರೆಯನ್ನು ಹೇಳಿದರು. ಮುಂದೆ ಸುಬಾಹುವಿನ ರಾಜ್ಯಕ್ಕೆ ಬಂದು ಅವನಿಂದ ಸತ್ಕರಿಸಲ್ಪಟ್ಟು ಅಲ್ಲಿಯೇ ಆ ರಾತ್ರಿ ಕಳೆದು ಮಾರನೆಯ ದಿನ ಬೆಳಗ್ಗೆ ಹಿಮವತ್ ಪರ್ವತವನ್ನು ಹತ್ತಲಾರಂಭಿಸಿದರು. ಅವರೆಲ್ಲರೂ ಅರ್ಜುನನನ್ನು ಸಂದರ್ಶಿಸಲು ಕಾತುರರಾಗಿದ್ದರು. ಯುಧಿಷ್ಠಿರನು ದ್ರೌಪದಿ ಮತ್ತು ತನ್ನ ತಮ್ಮಂದಿರಿಗೆ ಹೇಳಿದನು, ನಮ್ಮಗಳ ಹಿಂದಿನ ಕರ್ಮಫಲವು ಈ ಜನ್ಮದಲ್ಲೂ ಕಾಣಿಸಿಕೊಳ್ಳುತ್ತದೆ. ರಾಜಕುಮಾರರಾಗಿರುವ ನಾವು ಈಗ ವನಚಾರಿಗಳಾಗಿದ್ದೇವೆ. ದುರ್ಬಲರಾಗಿ ಯಾರ ಸಹಾಯವೂ ಇಲ್ಲದೆ ಮನ ಕ್ಲೇಶಗಳನ್ನು ಅನುಭವಿಸುತ್ತಿದ್ದೇವೆ. ಅರ್ಜುನನು ಈಗ ನಮ್ಮೊಡನೆ ಇಲ್ಲ. ಅಂದು ರಾಜಸಭೆಯಲ್ಲಿ ದ್ರೌಪದಿಗೆ ಆದ ಅವಮಾನವನ್ನು ಮರೆಯಲಾಗುತ್ತಿಲ್ಲ. ಅರ್ಜುನನು ನಮ್ಮಿಂದ ದೂರ ಹೋಗಿ 5 ವರ್ಷಗಳಾದವು. ಅವನನ್ನು ಕಾಣದೆ ಈಗ ನಾವು ಪರಿತಪಿಸುವಂತೆ ಆಗಿದೆ. ಈಗ ಗಂಧಮಾದನ ಪರ್ವತಕ್ಕೆ ಹೋಗೋಣ. ಅಲ್ಲಿ ಕುಬೇರ ಪುಷ್ಕರಣಿಯೂ ಇರುವುದು. ಪ್ರಶಾಂತ ಮನಸ್ಸಿನಿಂದ ಅಲ್ಲಿಗೆ ಪ್ರಯಾಣ ಮಾಡೋಣ. ಅಲ್ಲಿ ಕಾಡು ಮೃಗಗಳ ಕಾಟವಿರುವುದಿಲ್ಲ ಎಂದನು. ಲೋಮೇಶರು ಪಾಂಡವರಿಗೆ, ಇಲ್ಲಿಗೆ ಸಮೀಪದಲ್ಲಿ ಗಂಗಾ ನದಿ ಹರಿಯುತ್ತದೆ. ಈ ನದಿಯು ಬದರಿಕಾಶ್ರಮದಲ್ಲಿ ಹುಟ್ಟುತ್ತದೆ. ನೀವೆಲ್ಲರೂ ಗಂಗಾ ನದಿಯ ತೀರ ಸೇರಿ ಅಲ್ಲಿ ಸ್ನಾನ ಮಾಡಿರಿ ಎಂದರು. ಪಾಂಡವರು ದ್ರೌಪದಿಯೊಡನೆ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ಪ್ರಯಾಣವನ್ನು ಮುಂದುವರೆಸಿದರು. ದಾರಿಯಲ್ಲಿ ಲೋಮೇಶ್ವರರು ಭಗವಂತನಾದ ವಿಷ್ಣುವು ವರಾಹ ಅವತಾರವೆತ್ತಿ ಭೂದೇವಿಯನ್ನು ಸಮುದ್ರದಿಂದ ಮೇಲಕ್ಕೆತ್ತಿದ ದಿವ್ಯ ಚರಿತ್ರೆಯನ್ನು ಹೇಳಿದರು. ದಾರಿಯಲ್ಲಿ ದ್ರೌಪದಿಯು ಬಹಳವಾಗಿ ಆಯಾಸಗೊಂಡು ನಡೆಯಲು ಆಗದೆ ಅಲ್ಲಿಯೇ ಕುಳಿತುಕೊಂಡಳು. ದ್ರೌಪದಿಯನ್ನು ಯುಧಿಷ್ಠಿರನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು.
ಧೌಮ್ಯರು ಯುಧಿಷ್ಠಿರನನ್ನು ಸಮಾಧಾನಪಡಿಸಿದರು. ಸ್ವಲ್ಪ ಹೊತ್ತಿನ ನಂತರ ದ್ರೌಪದಿಯು ಚೇತರಿಸಿಕೊಂಡಳು. ಆಗ ಭೀಮನು ತನ್ನ ಮಗನಾದ ಘಟೋತ್ಕಚನನ್ನು ನೆನೆದನು. ತಕ್ಷಣ ಘಟೋತ್ಕಚನು ಅಲ್ಲಿಯೇ ಪ್ರತ್ಯಕ್ಷನಾಗಿ ಎಲ್ಲರಿಗೂ ನಮಿಸಿ ಕೈ ಜೋಡಿಸಿ ನಿಂತನು. ಭೀಮನು ಘಟೋತ್ಕಚನಿಗೆ ಹೇಳಿದನು, ಮಗನೇ, ಈ ನಿನ್ನ ತಾಯಿ ದ್ರೌಪದಿಯು ಬಹಳ ಬಳಲಿದ್ದಾಳೆ. ನಾವು ಗಂಧಮಾದನ ಪರ್ವತಕ್ಕೆ ಹೋಗಬೇಕಾಗಿದೆ. ನೀನು ಇವಳನ್ನು ನಿನ್ನ ಹೆಗಲಿನ ಮೇಲೆ ಕುಳ್ಳಿರಿಸಿಕೊಂಡು ನಮ್ಮ ಜೊತೆಯಲ್ಲಿಯೇ ಬಾ ಎಂದನು. ಘಟೋತ್ಕಚನು, ತಂದೆ, ನಾನು ನನ್ನ ಸೇವಕರಾದ ಕೆಲವು ರಾಕ್ಷಸರನ್ನು ಕರೆಯಿಸುತ್ತೇನೆ. ನಾವೆಲ್ಲರೂ ಸೇರಿ ನಿಮ್ಮೆಲ್ಲರನ್ನೂ ಒಯ್ಯುತ್ತೇನೆ ಎಂದು ಹೇಳಿ ತನ್ನ ಸೇವಕರನ್ನು ಕರೆಯಿಸಿದನು. ಅವರುಗಳು ಬ್ರಾಹ್ಮಣರನ್ನು, ಪಾಂಡವರನ್ನು, ದ್ರೌಪದಿಯನ್ನು ಎತ್ತಿಕೊಂಡು ಹೊರಟರು. ಉತ್ತರ ಕುರುಕ್ಷೇತ್ರವನ್ನು ದಾಟಿ ಕೈಲಾಸ ಪರ್ವತ ಸೇರಿ ಅಲ್ಲಿಂದ ಮುಂದೆ ನರನಾರಾಯಣರ ಆಶ್ರಮವನ್ನು ದರ್ಶನ ಮಾಡಿದರು. ಋಷಿ ಮಹರ್ಷಿಗಳನ್ನು ಸಂದರ್ಶಿಸಿದರು. ಬದರಿ ವೃಕ್ಷದ ಬಳಿ ಇದ್ದ ಭಾಗೀರಥಿ ನದಿಯಲ್ಲಿ ಎಲ್ಲರೂ ಸ್ನಾನ ಸಂಧ್ಯಾ ವಂದನೆ ಮುಗಿಸಿದರು. ಕೆಲ ದಿನಗಳು ಅಲ್ಲಿ ಸುಖವಾಗಿ ಕಳೆದರು. ಒಂದು ದಿನ ಪಾಂಡವರು ದ್ರೌಪದಿಯೊಡನೆ ಕುಳಿತಿದ್ದಾಗ ಈಶಾನ್ಯ ದಿಕ್ಕಿನಿಂದ ಗಾಳಿಯು ಬೀಸಿ ಒಂದು ದೇವಕಮಲ ಪುಷ್ಪವು ದ್ರೌಪದಿಯ ಬಳಿಯಲ್ಲಿ ಬಿದ್ದಿತು. ಆ ಹೂವಿನ ಘಮಘಮ ವಾಸನೆ ಮತ್ತು ಚಂದವನ್ನು ನೋಡಿ ಭೀಮನನ್ನು ಕುರಿತು ಈ ರೀತಿಯ ಹೂವುಗಳನ್ನು ತಂದುಕೊಡಲು ಹೇಳಿದಳು. ಭೀಮನು ನರನಾರಾಯಣಾಶ್ರಮವನ್ನು ಬಿಟ್ಟು ಗಾಳಿಯು ಸೌಗಂಧಿಕ ಪುಷ್ಪವನ್ನು ಹೊತ್ತು ತಂದ ದಿಕ್ಕಿನಲ್ಲಿ ಹೊರಟನು. ದಾರಿಯಲ್ಲಿದ್ದ ಆನೆಗಳು, ಜಿಂಕೆಗಳು, ಪರ್ವತ ಎಲ್ಲವನ್ನೂ ನೋಡುತ್ತಾ ನಡೆದನು. ಎಷ್ಟು ದೂರ ನಡೆದರೂ ಹೂವಿನ ಸುಳಿವು ಸಿಗಲಿಲ್ಲ. ತಾನು ತನ್ನ ಸಹೋದರರನ್ನು, ದ್ರೌಪದಿಯನ್ನು ಬಿಟ್ಟು ಬಹಳ ದೂರ ಬಂದಿರುವುದು ಭೀಮನಿಗೆ ಅರಿವಾಯಿತು. ಆನೆ, ಸಿಂಹ ಇವುಗಳ ಘರ್ಜನೆಗಳು ಕೇಳಿಸುತ್ತಿತ್ತು. ದಾರಿಯಲ್ಲಿ ಬರುತ್ತಿದ್ದಾಗ ಒಂದು ಬಾಳೆಯ ಗಿಡಗಳ ತೋಟದ ಬಳಿಗೆ ಬಂದು ಸೇರಿದರು. ಅಲ್ಲಿ ವಾಯುವಿನ ಮಗನಾದ ಹನುಮಂತನು ದಾರಿಯಲ್ಲಿ ಕುಳಿತಿದ್ದನು. ಅವನ ಬೃಹದಾಕಾರದ ಶರೀರವನ್ನು ನೋಡಿ ಭೀಮಸೇನನು ಸಿಡಿಲಿನಂತಹ ಘೋರ ಶಬ್ದವನ್ನು ಮಾಡಿದನು. ಆಗ ಹನುಮಂತನು ಓರೆಗಣ್ಣಿನಿಂದ ಭೀಮನನ್ನು ನೋಡಿ, ನಾನು ನಿದ್ರೆ ಮಾಡುತ್ತಿದ್ದೆ, ನನ್ನನ್ನೇಕೆ ಎಚ್ಚರಿಸಿದೆ? ನೀನು ಯಾರು? ಇಲ್ಲಿಂದ ಮುಂದೆ ಯಾರೂ ಪ್ರಯಾಣ ಮಾಡುವಂತಿಲ್ಲ. ಹಾಗೆ ಮಾಡುವವರು ಪ್ರಾಣಾಪಾಯಕ್ಕೆ ಒಳಗಾಗುತ್ತಾರೆ ಎಂದನು. ಆಗ ಭೀಮನು, ನನಗೆ ಯಾವ ಅಪಾಯವೂ ಬರುವುದಿಲ್ಲ. ಅದರ ಬಗ್ಗೆ ಕಪಿಯಾದ ನೀನು ಯೋಚಿಸಬೇಕಿಲ್ಲ. ಮೊದಲು ನನಗೆ ದಾರಿ ಕೊಡು ಎಂದನು. ಅದಕ್ಕೆ ಹನುಮಂತನು, ನಾನು ವೃದ್ಧನು, ರೋಗದಿಂದ ನರಳುತ್ತಿದ್ದೇನೆ. ಹಾಗೇನಾದರೂ ನೀನು ಮುಂದೆ ಹೋಗಲೇಬೇಕಾದರೆ ನನ್ನನ್ನು ದಾಟಿಕೊಂಡು ಹೋಗಬಹುದು ಎಂದನು. ಭೀಮನು, ಎಲ್ಲರ ಶರೀರದಲ್ಲಿಯೂ ಪರಮಾತ್ಮನು ಕುಳಿತಿರುವನು. ಆದ್ದರಿಂದ ನಾನು ನಿನ್ನ ಶರೀರವನ್ನು ದಾಟುವುದಿಲ್ಲ. ನನಗೆ ಆ ಅರಿವು ಇಲ್ಲದಿದ್ದಲ್ಲಿ ನಿನ್ನನ್ನೇಕೆ, ಹನುಮಂತನಂತೆ ದೊಡ್ಡ ಸಾಗರವನ್ನೇ ದಾಟಿ ಹೋಗಬಲ್ಲೆ, ತಿಳಿಯಿತೇ ಎಂದನು. ಹನುಮಂತನು, ಯಾರು ಆ ಹನುಮಂತ ಎಂದು ಪ್ರಶ್ನಿಸಿದನು. ಭೀಮನು, ಹನುಮಂತನು ನನಗೆ ಅಣ್ಣನಾಗಬೇಕು. ಅವನು ಬಹಳ ಪರಾಕ್ರಮಿ, ಬುದ್ಧಿವಂತ, ಸತ್ಯವಂತ. ಹನುಮಂತನ ತಮ್ಮನಾದ ನನಗೂ ಅದೇ ರೀತಿ ಸಾಮರ್ಥ್ಯವಿದೆ ಎಂದನು. ಭೀಮನು ಸ್ವಲ್ಪ ದರ್ಪಿತನಾಗಿರುವುದನ್ನು ತಿಳಿದು ಹನುಮಂತನು, ಹಾಗಾದರೆ ಈ ನನ್ನ ಬಾಲವನ್ನು ಒಂದು ಬದಿಗೊತ್ತಿ ಮುಂದೆ ಪ್ರಯಾಣ ಮಾಡು ಎಂದನು. ಭೀಮನು ಹನುಮಂತನ ಬಾಲವನ್ನು ತನ್ನ ಎಡಗೈಯಿಂದ ಎತ್ತಲು ಯತ್ನಿಸಿದನು. ಆದರೆ ಸಾಧ್ಯವಾಗಲಿಲ್ಲ. ತನ್ನ 2 ಕೈಗಳಿಂದಲೂ ಬಾಲವನ್ನು ಎತ್ತಲು ಪ್ರಯತ್ನಿಸಿದನು. ಆದರೆ ಬಾಲವು ಸ್ವಲ್ಪವೂ ಅಲ್ಲಾಡಲಿಲ್ಲ. ತನ್ನ ಬಲವನ್ನೆಲ್ಲ ಉಪಯೋಗಿಸಿದರೂ ಹನುಮಂತನ ಬಾಲವನ್ನು ಅಲುಗಾಡಿಸಲೂ ಭೀಮನಿಗೆ ಸಾಧ್ಯವಾಗಲಿಲ್ಲ. ಮೈಯೆಲ್ಲ ಬೆವರಿತು, ನಾಚಿಕೆಯಾಯಿತು. ತಕ್ಷಣ, ಕಪಿಶಾರ್ದೂಲ, ನನ್ನನ್ನು ಕ್ಷಮಿಸು. ನೀನು ಸಿದ್ಧನೇ? ದೇವನೇ, ಹೇಳು, ನಾನು ನಿನಗೆ ಶರಣಾಗಿದ್ದೇನೆ ಎಂದನು. ಹನುಮಂತನು, ಭೀಮ, ನಾನು ಕೇಸರಿ ಆಂಜನೇಯರ ಪುತ್ರ ಹನುಮಂತ, ಸುಗ್ರೀವನ ಮಂತ್ರಿಯಾಗಿದ್ದೆ. ರಾಮನ ಪತ್ನಿ ಸೀತೆಯನ್ನು ಹುಡುಕುವ ಸಲುವಾಗಿ ನಾನು ಲಂಕೆಗೆ ಹೋಗಲು 100 ಯೋಜನದ ಸಮುದ್ರವನ್ನು ದಾಟಿದೆ. ಸೀತೆಯನ್ನು ಲಂಕೆಯಲ್ಲಿ ಸಂದರ್ಶಿಸಿ ಅವಳ ಬಗ್ಗೆ ರಾಮ, ಲಕ್ಷ್ಮಣ, ಸುಗ್ರೀವರಿಗೆ ತಿಳಿಸಿದೆ. ರಾಮ, ಲಕ್ಷ್ಮಣ, ಸುಗ್ರೀವರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ಲಕ್ಷಾಂತರ ರಾಕ್ಷಸರೊಡನೆ ರಾವಣನನ್ನು ಸಂಹರಿಸಿ ವಿಭೀಷಣನನ್ನು ಲಂಕಾ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ರಾಮನು ಸೀತಾದೇವಿಯನ್ನು ಪಡೆದು ಅಯೋಧ್ಯೆ ಸೇರಿ ಪಟ್ಟಾಭಿಷಿಕ್ತನಾದನು. ರಾಮನು ನನಗೆ ಚಿರಂಜೀವಿಯಾಗು ಎಂದು ಹರಸಿದ್ದಾನೆ. ಈಗ ನಾನು ಇಲ್ಲಿ ವಾಸ ಮಾಡುತ್ತಿದ್ದೇನೆ. ಇದು ಸ್ವರ್ಗಲೋಕಕ್ಕೆ ಹೋಗುವ ದಾರಿ. ನೀನು ಹುಡುಕುತ್ತಿರುವ ಸೌಗಂಧಿಕ ಪುಷ್ಪವು ಇದೇ ದಿಕ್ಕಿನಲ್ಲಿದೆ ಎಂದನು.
ಭೀಮನು ಬಹಳ ಸಂತೋಷ ಗೌರವದಿಂದ ಹನುಮಂತನನ್ನು ನಮಸ್ಕರಿಸಿದನು. ಭೀಮನ ಆಸೆಯಂತೆ ಹನುಮಂತನು ತಾನು ಸಮುದ್ರ ದಾಟುವಾಗ ಧರಿಸಿದ್ದ ಮಹಾರೂಪವನ್ನು ಭೀಮನಿಗೆ ತೋರಿಸಿದನು. ಭೀಮನು ಹೊರಡಲು ಅನುವಾದನು. ಹನುಮಂತನು ಭೀಮನನ್ನು ಆಲಂಗಿಸಿಕೊಂಡು ಅಂತರ್ಹಿತನಾದನು. ಅದಕ್ಕೆ ಮುಂಚೆ ಭೀಮನಿಗೆ ಹನುಮಂತನು ಮುಂದಿನ ಯುದ್ಧದಲ್ಲಿ ತಾನು ಅರ್ಜುನನ ರಥದ ಧ್ವಜದಲ್ಲಿ ಉಪಸ್ಥಿತನಾಗಿ ಶತ್ರುಗಳನ್ನು ತನ್ನ ಘರ್ಜನೆಯಿಂದ ಹೆದರಿಸುವುದಾಗಿ ಹೇಳಿದನು. ಭೀಮನು ಗಂಧಮಾದನ ಪರ್ವತ ಹತ್ತಿ ನಡೆಯುತ್ತಾ ಹೊರಟು ಸೌಗಂಧಿಕ ಪುಷ್ಪಗಳು ಇರುವ ಸರೋವರವನ್ನು ನೋಡಿದನು. ಆ ಸರೋವರದಲ್ಲಿ ಇದ್ದ ಮಧುರವಾದ ನೀರನ್ನು ಕುಡಿದು ದಣಿವಾರಿಸಿಕೊಂಡನು. ಭೀಮನು ಸೌಗಂಧಿಕ ಪುಷ್ಪವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅಲ್ಲಿದ್ದ ಕ್ರೋಧವಶರಾದ ರಾಕ್ಷಸರು ಅವನನ್ನು ತಡೆದರು. ಆ ಸರೋವರವು ಕುಬೇರನಿಗೆ ಸೇರಿದ್ದೆಂದೂ ಅವನ ಅನುಮತಿ ಇಲ್ಲದೆ ಯಾರೂ ಹೂವು ಕೊಯ್ಯಕೂಡದೆಂದೂ ಹೇಳಿದರು. ಭೀಮನು ಅವರ ಮಾತನ್ನು ಲಕ್ಷಿಸಲಿಲ್ಲ. ರಾಕ್ಷಸರಿಗೂ ಭೀಮನಿಗೂ ದೊಡ್ಡ ಕಾಳಗವಾಯಿತು. ಪೆಟ್ಟು ತಿಂದ ರಾಕ್ಷಸರು ಕುಬೇರನಿಗೆ ವರದಿ ಒಪ್ಪಿಸಿದರು. ಕುಬೇರನು ಆ ರಾಕ್ಷಸರ ಮೂಲಕ ಭೀಮನು ಹೂವನ್ನು ಕಿತ್ತುಕೊಳ್ಳಲು ಅನುಮತಿ ಕಳಿಸಿದನು. ಭೀಮನು ಸರೋವರದಲ್ಲಿ ಇಳಿದು ಯಥೇಚ್ಛವಾಗಿ ಸೌಗಂಧಿಕ ಪುಷ್ಪವನ್ನು ಸಂಗ್ರಹಿಸಿಕೊಂಡನು. ತನ್ನ ಪ್ರಿಯೆಗೆ ಆ ಹೂವುಗಳನ್ನು ಕೊಟ್ಟು ಸಂತೋಷಪಡಿಸಿದನು.